ಮೈಸೂರಿಗೆ ಬಂದಿದ್ದೀವಿ. ಮೈಸೂರು ಟ್ರಿಪ್ ಮಾಡ್ತಾಯಿದ್ದೀವಿ. ಸೊ ಬಸ್ಸಲ್ಲೇ 3 ಅವರ್ ಜರ್ನಿ ಹೋಯಿತು. ಸೊ ಎಲ್ಲ ಸ್ಕೂಲವರೆಲ್ಲ ಬಂದಿದ್ದಾರೆ. ಇವಾಗ ಅರಮನೆ ವಿಸಿಟಿಂಗ್ ಬಂದಿದ್ದೀವಿ. ಸೊ ಅರಮನೆ ನೋಡಿಕೊಂಡು ಮುಂದೆ ಹೋಗೋದು. ಒಳಗಡೆ ಫೋನ್ ಅಲೋ ಇಲ್ಲ ಅನಿಸುತ್ತೆ. ಸೊ ಹಾಗಾಗಿ ನೋಡುವ, ಅಲೋ ಇದ್ದರೆ ವಿಡಿಯೋ ಮಾಡ್ತೀನಿ. ಇನ್ ಕೇಸ್ ಅಲೋ ಇಲ್ಲ ಅಂದರೆ ಜಸ್ಟ್ ನಾರ್ಮಲ್ ಎಷ್ಟು ಅಲೋ ಇರುತ್ತೆ ನೋಡೋಣ. ಸೊ ವಿಡಿಯೋ ಮಾಡ್ತಾರೋ ಅಥವಾ ವಿಡಿಯೋ ಮಾಡಲ್ವೋ ಅನ್ನೋದು ನಂಗೆ ಗೊತ್ತಿರಲಿಲ್ಲ. ಸೊ ಹಾಗಾಗಿ ನಾನು ಕನ್ಫ್ಯೂಸಲ್ಲಿ ವಿಡಿಯೋ ಮಾಡ್ತಾ ಇದ್ದೆ. ಅಂದರೆ ಅಲೋ ಇದೆಯೋ ಇಲ್ವೋ, ಯಾಕಂದರೆ ಅರಮನೆದಲ್ವಾ. ಸೊ ಹಾಗಾಗಿ ಅದಾದಮೇಲೆ ಸರಿ ಆಯಿತು ಅಂತ ಹೇಳಿಬಿಟ್ಟು ಎಲ್ಲರೂ ವೀಡಿಯೋಸ್ ಎಲ್ಲ ಮಾಡ್ಕೊಳ್ತಿದ್ರು. ಸೊ ಹಾಗಾಗಿ ನಾನು ವೀಡಿಯೋ ಮಾಡೋಣ ಅಂತ ಹೇಳಿಬಿಟ್ಟು ಒಂದಷ್ಟು ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೀನಿ. ಬಟ್ ನನಗೆ ವಾವ್ ಅಂತ ಏನು ಅನ್ನಿಸ್ಲಿಲ್ಲ. ಮೊದಲೆಲ್ಲ ತುಂಬ ತೋರಿಸ್ತಿದ್ರೇನೋ, ಎಲ್ಲ ಪ್ಲೇಸ್ಗೂ ಅಲೋ ಇತ್ತೇನೋ ಅರಮನೆ ಫುಲ್ಲು, ಒಂದು ಸ್ವಲ್ಪ ಬಿಟ್ಟು. ಬಟ್ ಈಗೀಗ ಅಷ್ಟೊಂದು ನನಗೇನು ಸ್ಪೆಷಲ್ ಅಂತ ಅನ್ನಿಸ್ಲಿಲ್ಲ. ಜಸ್ಟ್ ಇಲ್ಲಿ ಇದೆಯಲ್ವ, ಈ ಟೇಲ್ಸು ಮತ್ತು ಈ ಫೋಟೋಸ್ ಮಾತ್ರ ನಂಗೆ ತುಂಬ ಇಷ್ಟ ಆಯಿತು. ಮತ್ತು ಅಲ್ಲಿ ಅವ್ರು ಹಾಕ್ಕೊಳ್ತಿದ್ದಂಥ ಕಾಸ್ಟ್ಯೂಮ್ಸ್ ಇತ್ತಲ್ವ, ಸೊ ಅದೆಲ್ಲ ನಂಗೆ ಸಖತ್ ಇಷ್ಟ ಆಯಿತು. ಅದು ಬಿಟ್ಟರೆ ಬೇರೆ ನಂಗೆ ಅಂಥ ವಾವ್ ಅನ್ನೋ ಫೀಲ್ ಎಲ್ಲ ಏನು ಬರಲಿಲ್ಲ. ಸೊ ನನಗೆ ಲಾಸ್ಟ್ ವಾವ್ ಅನಿಸಿದ್ದು ಅಂದರೆ ಮೈಸೂರದು ಲೈಟಿಂಗ್ಸ್ ಮಾತ್ರನೇ. ಅದು ಮಾತ್ರ ಇತ್ತು, ಒಂಥರ ಖುಷಿ ಇತ್ತು. ಸೊ ಅದು ವ್ಲಾಗ್ಸಲ್ಲಿ ಹಾಕಿದ್ದೀನಿ, ಚೆಕ್ ಮಾಡ್ಬೋದು ಬೇಕಾದರೆ. ಇದಕ್ಕೆ ನಾನು ಪಿನ್ ಮಾಡಿರ್ತೀನಿ, ನೀವು ಅದರದ್ದು ಕೂಡ ಹೋಗಿ ನೋಡ್ಬೋದು. ಸೊ ಇದು ನಂಗೆ ಅರಮನೆ ನೋಡಬೇಕು ಅಂತ ಅನ್ನಿಸ್ತಾ ಇರಲಿಲ್ಲ, ಬಟ್ ಏನೂ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಏನಪ್ಪ ಅಂತಂದರೆ ನಮ್ಮ ಮನೆಯವರೆಲ್ಲ ನೋಡಬೇಕು ಅಂತ ಹೇಳಿದ್ರು ಅಂತ ಹೇಳಿಬಿಟ್ಟು ನೋಡೋಕ್ಕೆ ಬಂದಿದ್ವು ಅಷ್ಟೇ. ಸೊ ನಾನು ಎಷ್ಟೊಂದು ಸರಿ ಟ್ರಾವೆಲ್ ಮಾಡಿದ್ರು ನಂಗೆ ಅರಮನೆ ನೋಡಬೇಕು ಅಂತ ಏನು ಅನಿಸಿಲ್ಲ. ಬಟ್ ನೋಡಿದ್ಮೇಲೆ ನನಗೆ ವಾವ್ ಅಂತ ಫೀಲ್ ಅಂತ ಏನು ಬರಲಿಲ್ಲ. ಬಟ್ ಇಟ್ಸ್ ಓಕೆ. ಅಂದರೆ ಒಳಗಡೆ ನಾನು ಅದೇನಂತಾರೆ, ದಸರಾ ಟೈಮಲ್ಲಿ ಯೂಸ್ ಮಾಡ್ತಾರಲ್ವ, ಸೊ ಅದನ್ನೆಲ್ಲ ನೋಡ್ಬೋದೇನೋ ಅಂದ್ಕೊಂಡೆ. ಅಥವಾ ಬೇರೆ ಏನಾದರೂ ಆಯುಧಗಳಿರುತ್ತಲ್ಲ, ಸೊ ಅದೆಲ್ಲ ಇರ್ಬೋದೇನೋ ಅಂದ್ಕೊಂಡೆ. ಒಂದು ಸ್ವಲ್ಪ ತೋರಿಸಿದ್ರು ಅಷ್ಟೇ, ಇಲ್ಲ ಅಂತಲೂ ಹೇಳೋಂಗಿಲ್ಲ. ಬಟ್ ನಂಗೆ ಇಲ್ಲಿರೋರ್ದು ಎಲ್ಲರದ್ದು ಕಾಸ್ಟ್ಯೂಮ್ಸ್ ಸಖತ್ ಇಷ್ಟ ಆಯಿತು. ಸೊ ಆ ಕಡೆ ಝೂಮ್ ಮಾಡೋಣ ಅನ್ನೋಷ್ಟರಲ್ಲಿ ಟರ್ನ್ ಆಗಿ ಕಾಸ್ಟ್ಯೂಮ್ಸ್ ಎಲ್ಲ ಸೇಮ್ ಇವಾಗ ಏನು ಟ್ರೆಂಡ್ ಬರ್ತಾ ಇದೆಯಲ್ಲ, ಇದೇ ಕಾಸ್ಟ್ಯೂಮ್ಸ್ ಥರನೇ ಅನಿಸುತ್ತೆ ಮೋಸ್ಟ್ಲಿ. ಎಲ್ಲನೂ ಟ್ರೆಂಡಿಂಗ್ ವಾಪಸ್ ಇದೇ ರಿಟರ್ನ್ ಬರ್ತಾ ಇರೋದು. ಅದು ಮಾತ್ರ ನಂಗೆ ಸಖತ್ ಇಷ್ಟ ಆಯ್ತು. ನೋಡಿ ಇಲ್ಲಿ ಹಾಕಿದಾರಲ್ವ, ಸೊ ಈ ಥರನೇ ಈಗ ಟ್ರೆಂಡಲ್ಲಿ ಬರ್ತಾ ಇರುವಂಥದ್ದು. ಸೊ ಇಲ್ಲಿ ನೋಡಿ, ನಾಲ್ವಡಿ ಕೃಷ್ಣರಾಜ ಒಡೆಯರು ಪುಟ್ಟ ಮಗು ಆಗಿರುವಾಗ ಹೀಗಿದ್ರು ಅಂತ ತುಂಬ ಚೆನ್ನಾಗಿದ್ದಾರೆ. ಸೊ ಅದಾದಮೇಲೆ ನನಗೆ ಏನಂತಾರೆ, ಚಾಮುಂಡೇಶ್ವರಿ ಕೂರ್ತಾರಲ್ವ ಮೈಸೂರದು, ಹೇಳಕ್ಕೆ ಬರ್ತಾಯಿಲ್ಲ ಈಗ ವೀಡಿಯೋಸ್ ಮಾಡೋದು, ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಇವಾಗ ನೆನಪು ಬರ್ತಾಯಿಲ್ಲ. ಸೊ ಇವಾಗ ನೆನಪು ಬಂತು. ಅಂಬಾರಿನ ನೋಡಬೇಕು ಅಂತೆಲ್ಲ ಅಂದ್ಕೊಂಡೆ, ಅದು ಇರುತ್ತೇನೋ ಅಂತ ಅಂದ್ಕೊಂಡೆ, ಬಟ್ ನನಗೆ ಗೊತ್ತಿರಲಿಲ್ಲ. ಬಟ್ ನನಗೆ ಈ ಫ್ಲೋರು ಸಖತ್ ಇಷ್ಟ ಆಯಿತು. ಎಷ್ಟು ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ ಅಂತಂದರೆ ಅದೆಲ್ಲ ಚೆನ್ನಾಗಿದೆ. ಸೊ ಅದಕ್ಕೆಲ್ಲ ಒಂದು ಮಾತಿಲ್ಲ. ಸೊ ಇದೆಲ್ಲ ಆಗಿರ್ಬೋದು. ಮತ್ತು ಕೆಳಗಡೆ ನೆಲನ ನೋಡಿ, ಇದೆಲ್ಲ ಹೇಳ್ತಾ ಇದ್ದೀನಿ ನಾನೇ. ಬಟ್ ಅಲ್ಲಿ ಜಾಸ್ತಿ ಜನ ಇರೋದ್ರಿಂದ ಸೊ ವಾಯ್ಸ್ ಓವರ್ ಕೊಟ್ಟರೆ ಬೆಟರ್ ಆಗಿರುತ್ತೆ ಅಂತ ಹೇಳಿಬಿಟ್ಟು ನಾನೇ ವಾಯ್ಸ್ ಓವರ್ ಕೊಡ್ತಾರೆ. ಸೊ ಅದಕ್ಕೆ ಅದನ್ನ ಕ್ಲಿಯರಾಗಿ ತೋರಿಸ್ದೆ ನಿಮಗೆ, ಎಷ್ಟು ನೀಟಾಗಿದೆ ನೋಡಿ ಅಂತ. ಸೊ ಅದೆಲ್ಲ ಪೇಂಟಿಂಗ್ ಥರ ಅಂದ್ಕೊಂಡೆ, ಬಟ್ ನಿಜ ಅದೆಲ್ಲ ಪೇಂಟಿಂಗ್ ಅಲ್ಲ, ಟೇಲ್ಸೇ ಅದು. ಅಷ್ಟು ನೀಟಾಗಿದೆ ಟೇಲ್ಸು. ಸೊ ಅಂಬಾರಿ ಆವಾಗ ಹೆಂಗೆ ನಡೀತಾ ಇತ್ತು ಅನ್ನುವಂಥದ್ದು. ಸೊ ಇದು ಚೆನ್ನಾಗಿತ್ತು. ಮತ್ತು ಲಾಸ್ಟ್ ಟೈಮ್ ನೋಡಿದಾಗ ಆನೆನೂ ನೋಡ್ಕೊಂಡು ಬಂದಿದ್ದೆ. ಬಟ್ ಈ ಟೈಮಲ್ಲಿ ಆನೆಗಳಿರಲ್ಲ, ಯಾಕಂದ್ರೆ ನಾವು ದಸರಾ ಟೈಮಲ್ಲಿ ಹೋದಾಗ ಲೈಟಿಂಗ್ಸ್ಗೆ ಹೋಗಿದ್ದಲ್ಲ, ಸೊ ಅವಾಗ ಆನೆಗಳಿತ್ತು. ಸೊ ಇದು ಇಲ್ಲೊಂದು ಫೋಟೋ ಹಿಡ್ಕೊಬೇಕು ಅಂತ ಇತ್ತು, ಬಟ್ ಹಿಡ್ಕೊಳಕ್ಕಾಗಲಿಲ್ಲ ನನಗೆ. ಇದು ಬಂದು ಇದು ಲಿಫ್ಟ್, ಆವಾಗಿನ ಟೈಮಲ್ಲಿರುವಂಥ ಲಿಫ್ಟು. ಸೊ ಇವಾಗ ಅದೆಲ್ಲ ಕ್ಲೋಸ್ ಮಾಡಿದ್ದಾರೆ, ಯೂಸ್ ಆಗಲ್ವೇನೋ, ಸೊ ಹಾಗಾಗಿ ಕ್ಲೋಸ್ ಮಾಡಿದ್ದಾರೆ. ಬಟ್ ನನಗೆ ಇಲ್ಲಿ ನೋಡಿ, ಪ್ರತಿಯೊಂದು ಟೇಲ್ಸ್ದು ಕಲರ್ ಮಾತ್ರ ನಂಗೆ ಸಖತ್ ಇಷ್ಟ ಆಯಿತು. ಮತ್ತು ಇದು ಆವಾಗ ಕೂತ್ಕೊಳ್ತಿದ್ದಂಥ ಉಪಯೋಗಿಸ್ತಿದ್ದಂಥ ಚೇರ್ಗಳಾಗಿರ್ಬೋದು, ಸೊ ಎಲ್ಲ ಚೆನ್ನಾಗಿತ್ತು. ಸೊ ಅದು ಸಿಲ್ವರಲ್ಲಿ ಇದೆ ಅದು. ಸೊ ಹಾಗಾಗಿ ಸೊ ಅದು ಕೂಡ ಚೆನ್ನಾಗಿತ್ತು. ಸೊ ಇಲ್ಲಿ ಬಂದರೆ ಇನ್ನು ದಂತಗಳು, ನಾನು ಫಸ್ಟು ಅದು ಡೂಪ್ಲಿಕೇಟ್ ಅಂತ ಅಂದ್ಕೊಂಡೆ. ಬಟ್ ಆಮೇಲೆ ಅದು ಒರ್ಜಿನಲ್ ಅಂತ ಫುಲ್ ಕ್ಲಿಯರಾಗಿ ನೋಡಿದಾಗ ನಂಗೆ ವರ್ಜಿನಲ್ ಅಂತ ಅನ್ನಿಸ್ತು. ಅದು ಒರ್ಜಿನಲ್ಲು ಡೂಪ್ಲಿಕೇಟು ಅಂತ ನನಗೆ ಈಗಲೂ ಗೊತ್ತಾಗಲಿಲ್ಲ. ಸೊ ಇಲ್ಲಿ ಗಣೇಶ ಹತ್ರ ಇದೆ ನೋಡಿ, ತೋರಿಸ್ತೀನಿ ರೀ. ಇಲ್ಲಿ ಒಂದು ಕ್ಲಿಪ್ಪಿಂಗ್ ಇದೆಯಲ್ಲ, ಸೊ ಇಲ್ಲಿ ಗಣೇಶ ಹತ್ರ ಇರೋದೆಲ್ಲ ನಂಗೆ ರಿಯಲ್ ಅಂತ ಅನ್ನಿಸ್ತು.
ಗೊತ್ತಿಲ್ಲ ಅದು ಆ ಥರ ಆರ್ಟಿಫಿಷಿಯಲಾಗಿ ಮಾಡಿದಾರೋ ಏನೋ ಅಂತ. ಇದು ಒಂದು ಕ್ಲಿಪ್ಪಿಂಗ್ ತೊಗೊಂಡೆ ಇರಲಿ ಅಂತ. ಸೊ ಇಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ದು ಒಂದು ಸಿಟ್ಟಿಂಗ್ ಮಾಡಿದ್ದಾರೆ. ಸೊ ಅಷ್ಟು ಬಿಟ್ಟರೆ ನೋಡಿ ಇಲ್ಲೆಲ್ಲ ಒಳಗಡೆ ಹೋಗುವಂಥದ್ದು. ಸೊ ಇದಕ್ಕೆ ಜಾಸ್ತಿ ಏನೂ ತೋರಿಸ್ತಾ ಇಲ್ವಲ್ಲ. ಸೊ ಇದು ಹೊರಗಡೆ ಬಂದುಬಿಟ್ವಿ ಅಷ್ಟು ಬೇಗ ನೋಡ್ಕೊಂಡು. ತುಂಬ ಬೇಗ ಬಂದ್ವಿ ನಾವು. 1 ಅವರ್ 2 ಅವರ್ ಆಗುತ್ತೆ ಅಂದ್ಕೊಂಡ್ವಿ. ಆ್ಯಕ್ಚುಲಿ ಅಷ್ಟು ಬೇಗ ಎಲ್ಲ ಏನೂ ಆಗಲಿಲ್ಲ. ನಂಗೆ ಇದೆಲ್ಲ ಸಖತ್ ಇಷ್ಟ ಆಯಿತು ನೋಡಿ. ಈ ಕಂಬಗಳಿದೆಯಲ್ಲ, ಕಂಬಗಳ ಡಿಸೈನು, ಕಲರ್ಸು ಮತ್ತು ಟೇಲ್ಸ್. ಫಸ್ಟು ನಂಗೆ ಇಷ್ಟ ಆಗಿದ್ದೆ ಆ ಟೇಲ್ಸ್ ಆಗಿರ್ಬೋದು ಮತ್ತು ಈ ಥರ ಕಂಬಗಳನ್ನ ಮಾಡಿರೋದಾಗಿರ್ಬೋದು. ಸೊ ಇದೆಲ್ಲ ಸಖತ್ ಇಷ್ಟ ಆಯಿತು. ಇಲ್ಲಿ ಫೋಟೋ ಇಟ್ಕೊಂಡ್ರೆ ಮಾತ್ರ ಏನು ಸೂಪರಾಗಿ ಬರುತ್ತೆ ಗೊತ್ತಾ, ಅದು ಕಂಬಗಳು ಲೈನಿಗಿರೋದ್ರಿಂದ ಫೋಟೋಸ್ ಎಲ್ಲ ಸಖತ್ತಾಗಿ ಬರ್ತಾಯಿತ್ತು. ಅದೆಲ್ಲ ಚೆನ್ನಾಗಿತ್ತು. ಮತ್ತು ಅಲ್ಲಿ ಹೆಣ್ಮಕ್ಳು ಆವಾಗಿನ ಕಾಲದಲ್ಲಿ ಹಾಕ್ಕೊಂಡಿರುವಂತಹ ಏನು ಕಾಸ್ಟ್ಯೂಮ್ಸ್ ಇತ್ತು, ಅದು ಮಾತ್ರ ಸಖತ್ತಾಗಿತ್ತು. ಒಳ್ಳೆ ಅವ್ರನ್ನ ಫೇಸ್ ನೋಡ್ತಿದ್ರೆ ಗುಂಡಕ್ಕಿದ್ರಲ್ವ, ಫೇಸ್ ಒಳ್ಳೆ ವೈಟಾಗಿರ್ತಾರೆ. ಸೊ ಅವ್ರ ಕಲರ್ ಆಪೋಸಿಟ್ ಕಲರ್, ಸ್ವಲ್ಪ ಡಾರ್ಕ್ ಕಲರ್ ಸ್ಯಾರಿ ಎಲ್ಲ ಹಾಕಿರ್ತಾರೆ. ಆ ಜ್ಯುವೆಲ್ಲರ್ಸ್ ಎಲ್ಲ ಗೋಲ್ಡು ಮತ್ತು ಒಂಥರ ಚೆನ್ನಾಗಿ ಕಾಣಿಸ್ತಾಯಿದ್ರು. ಸೊ ಅದೆಲ್ಲ ಚೆನ್ನಾಗಿತ್ತು. ಸೊ ಅದೇ ರಿಟರ್ನ್ ಬರ್ತಿದೆಯಲ್ಲ ಟ್ರೆಂಡ್ ಅನ್ನೋದು. ಸೊ ಅದಾದಮೇಲೆ ಇಲ್ಲೇನಪ್ಪ ಅಂದರೆ ನಾವು ಝೂಗೆ ಹೋಗಿದ್ವಿ. ಅಂದರೆ ಆಲ್ಮೋಸ್ಟ್ ಮೈಸೂರಲ್ಲೇ ಕವರ್ ಮಾಡಿದ್ವಿ. ಏನಪ್ಪ ಅಂದರೆ ಒಂದು ಆಟೋ ಬುಕ್ ಮಾಡಿದ್ರಿ. ಸೊ ಆಟೋ ಬುಕ್ ಮಾಡಿಬಿಟ್ಟು ಅಲ್ಲಿಂದನೇ ಆಟೋದಲ್ಲೇ ಒಂದು 4 ಪ್ಲೇಸ್ ಅವ್ರು ತೋರಿಸಿದ್ದು. ಒಂದು ಅರಮನೆ, ಆಮೇಲೆ ಝೂ, ಆಮೇಲೆ ಏನಪ್ಪ ಅಂತಂದರೆ ಏನು ಮೈಸೂರು ಚಾಮುಂಡೇಶ್ವರಿ ಬೆಟ್ಟ. ಸೊ ಇಷ್ಟು 3 ಪ್ಲೇಸ್ನ ನೋಡಿದ್ದು ಅನಿಸುತ್ತೆ ನಾವು. ಸೊ ಝೂ ಮಾತ್ರ ತುಂಬ ಟೈಮ್ ಹಿಡೀತು, ಯಾಕಂದರೆ ಅಲ್ಲಿ ಪ್ರಾಣಿಗಳು ತುಂಬ ಇತ್ತು ಆ್ಯಕ್ಚುಲಿ. ಸೊ ಮಂಕಿಗಳು ಎಸ್ಪೆಷಲಿ ಮಂಕಿಗಳು ಜಾಸ್ತಿ ಇತ್ತು. ಮಂಕಿಗಳು ಮತ್ತು ಗೋರಿಲ್ಲಾ ಮತ್ತು ಜಿರಾಫೆ ಇದೆಲ್ಲ ಜಾಸ್ತಿ ಇತ್ತು. ಟೈಗರು ಮತ್ತು ಹುಲಿ ಮತ್ತು ಇದೆಲ್ಲ ಕಮ್ಮಿ ಇತ್ತು, 1 2. ಅಂದರೆ ಜಾಸ್ತಿ ಏನು ಇದನ್ನು ಇಕ್ಕಲ್ವಲ್ಲ. ಮೊದಲೆಲ್ಲ ತುಂಬ ಇತ್ತು ಅಂತ ಕೇಳಿದ್ದೆ ನಾನು ಇಲ್ಲೆಲ್ಲ. ಸೊ ಅದು ಬಿಟ್ಟರೆ ಮತ್ತು ಸ್ನೇಕ್ಗಳಿತ್ತು, ಸ್ನೇಕ್ಗಳು ಜಾಸ್ತಿ ಇತ್ತು. ಮತ್ತು ಟಾಯ್ಸ್ ಜಾಸ್ತಿ ಇತ್ತು. ಅಂದರೆ ಇದು ತಿಮಿಂಗ್ಲ ಅಲ್ಲ, ಸಾರಿ, ಮೊಸಳೆ ಇತ್ತು. ಸೊ ಅದಾದಮೇಲೆ ನಾವು ಕರೆಕ್ಟ್ 5:30-6 ಗಂಟೆ ಹತ್ತತ್ರಕ್ಕೆ ನಾವು ಚಾಮುಂಡೇಶ್ವರಿ ಬೆಟ್ಟಕ್ಕೆ ಬಂದ್ವಿ. ಕ್ಲೋಸ್ ಆಗಿಬಿಡುತ್ತೆ ಅಂತ ಹೇಳ್ತಿದ್ರು, ಬಟ್ ಕ್ಲೋಸ್ ಏನೂ ಆಗಿರಲಿಲ್ಲ. ಸೊ ಇಲ್ಲಿ ಒಂದು ಕ್ಲಾಸಿಕಲ್ ನೃತ್ಯ ನಡೀತಾ ಇತ್ತು, ಭರತನಾಟ್ಯ ನಡೀತಾ ಇತ್ತು. ಸೊ ಹಾಗಾಗಿ ಅದು ವಾಯ್ಸ್ ಓವರ್ ಕೊಟ್ಟರೆ ಬೆಟರ್ ಅಂತ ಹೇಳಿ ಕೊಡ್ತಾ ಇತ್ತು. ಏನಿರಲಿಲ್ಲ. ಇದು ಶುಕ್ರವಾರ ಬೇರೆ ದರ್ಶನ ಆಗಿತ್ತು. ಎಷ್ಟೊಂದು ದಿನ ಆದಮೇಲೆ ಅಷ್ಟು ನೀಟಾಗಿ ದರ್ಶನ ಆಯಿತು. ಇವಾಗ ಟೈಮ್ ಅಟ್ಲಿ 7 ಗಂಟೆ ಹತ್ತತ್ರ ಆಗ್ತಾಯಿದೆ. 7 ಗಂಟೆ 7:15 ಹತ್ತತ್ರ ಬರ್ತಾಯಿದೆ. ಆರಾಮಾಗಿ ದರ್ಶನ ಮುಗಿಸ್ಕೊಂಡು ವರ್ಷ ಇಲ್ಲಿ ಬ್ಯಾಂಗಲ್ಸ್ ಬೇರೆ ಇತ್ತು, ಬ್ಯಾಂಗಲ್ಸ್ ತೊಗೊಂಡು ಬರ್ತಾರೆ. ಫುಲ್ ರಶ್ ಏನಿರಲಿಲ್ಲ ಇವತ್ತು. ಆರಾಮಾಗಿ ಫ್ರೀಯಾಗಿತ್ತು. ಸಂಜೆ 5:45 5:00 ನಾವು ಇಲ್ಲಿ ಬಂದಿದ್ದು. ಬಟ್ ಆರಾಮಾಗಿ ದರ್ಶನ ಎಲ್ಲ ಆಯಿತು. ಕಣ್ಣು ತುಂಬ ಎಷ್ಟೊತ್ತು ನೋಡ್ಕೊಂಡು ಇರ್ತೀವಿ.